ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಪೂಜಾ ವಿ ಎ ಕೆ ಲೈಫ್ ಸ್ಟೈಲ್ ಇನ್ ಕನ್ನಡ. ಇವತ್ತು ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬೆಳಗಿನ ಜಾವ 5:45 ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ನೈಟ್ ಎಷ್ಟೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತಾಯಿದ್ದೆ. ಆರ್ಡ್ರ್ ಸ್ವಲ್ಪ ಜಾಸ್ತಿ ಇತ್ತು, ABCD ಮಿಕ್ಸ್ ಆರ್ಡ್ರ್ ಜಾಸ್ತಿ ಇರೋದ್ರಿಂದ ಅರ್ಲಿ ಮಾರ್ನಿಂಗೇ ಇನ್ನೂ ಬೇಗನೆ ಎದ್ದೇಳ್ತಾಯಿದ್ದೆ. ಅಂದರೆ ಇವತ್ತು ಸ್ವಲ್ಪ ಲೇಟಾಗಿದ್ದು ಮನೆಗೆ ವರ್ಕ್ ಲೋಡ್ ಇತ್ತು. ಆಗ ಮತ್ತೆ ಜಸ್ಟ್ ಮ್ಯಾನುಫ್ಯಾಕ್ಚರ್ ಪ್ರಿಪೇರ್ ಮಾಡಿ ಮತ್ತೆ ಪ್ಯಾಕಿಂಗ್ ಮಾಡೋದು ಉಳ್ಕೊಂಡೈತೆ. ಈಗ ಶೇರ್ ಮಾಡ್ತೀನಿ ಇವತ್ತೇನೆಲ್ಲ ನನ್ನ ಡೈಲಿ ರೊಟೀನ್ ಏನಿರುತ್ತೆ ಅಂತೇಳಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಡೈಲಿ ವ್ಲಾಗ್ನಲ್ಲಿ ಫಸ್ಟ್ನೇ ವ್ಲಾಗ್ ಆಗಿದೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ವಾ ಫ್ರೆಂಡ್ಸ್. ನಾನೊಂದು 3/4 ಗಂಟೆ, ಈಗ ಒಂದು ಅರ್ಧ ಗಂಟೆ ಮುಸುರೆ ತೊಳೆಯೋದೇ ಆಗುತ್ತೆ. ಅದೇ ಥರ ಸ್ಪೀಡಾಗಿ ನಿಮಗೆ ತೋರಿಸ್ತೀನಲ್ಲ, ಅದೇ ಥರನೇ ಮುಸುರೆ ತೊಳೆಯೋದಾಗಿದ್ದರೆ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ವ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಓಕೆ ಫೈನ್. ಒಡ್ಡಿ ನೀನು ಹಾಕಿದ್ದೆ ಅಂತ ಫುಡ್ ಬಂದುಬಿಟ್ಟು ಒಡ್ಡು ಚಟ್ನಿ. ಏನಾಗಿದೆಯೋ ಏನೋ, ಗೊತ್ತಿಲ್ಲ. ಸ್ಟ್ಯಾಂಡು ಚೆನ್ನಾಗಿ ವರ್ಕ್ ಮಾಡ್ತಾರೆ, ಮೊಬೈಲ್ ವಿಡಿಯೋ ಮಾಡ್ತಿರೋ ಸ್ಟ್ಯಾಂಡು. ಅಂದ್ರೂ ನಾನು ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಅದು ವೀಡಿಯೋ ಕ್ಲೀನಾಗಿ ಪೂರ್ತಿ ಹಿಂಗೆ ಬಾಗ್ಬಿಡುತ್ತೆ. ಒಂದು ಸತಿ ನನ್ನ ತಿಕ್ಕಲ್ ಥರ ಆಗ್ತೈತೆ. ಏನೇ ಹೇಳಿ ಫ್ರೆಂಡ್ಸ್, ನನ್ನ ಮಗ ಸ್ಕೂಲಿಗೆ ಹೋಗಕತ್ತಿದಾದ್ಮೇಲೆ ನನ್ನ ಮೂಡು ಹಿಂಗೆ ಹೋಗುತ್ತೆ, ಹಿಂಗೆ ಬರುತ್ತೆ. ಮೂಡು ಹಿಂಗೇ ಸ್ವಿಂಗ್ಸ್ ಆಗ್ತಾ ಇದೆ. ಅದರಲ್ಲಿ ABCD ಮಿಕ್ಸ್ ಮಾಡೋದು, ಫ್ಯಾಮಿಲಿ, ನನಗೋಸ್ಕರ ಟೈಮೇ ಸಿಗ್ತಾ ಇದೆ. ನಿಮಗೂ ಹಿಂಗೆ ಅನಿಸುತ್ತೆ? ಚಳಿಗಾಲದಲ್ಲಿ ಮುಸುರೆ ತೊಳೆಯೋದು, ತಣ್ಣೀರ ಕೈ ಇಟ್ಟಾಕೊಂಡೆ. ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಯಾವುದೇ ಆದರೂ ಹೆಣ್ಮಕ್ಳಿಗೆ ಮಾತ್ರ ಸೇಮ್ ಡ್ಯೂಟಿ. ಅಂದರೆ ಟೈಮ್ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಚಿಕ್ಕ ಮಗ ಇದ್ಬಿಟ್ರೆ ಆಮೇಲೆ ನಾವು ಎತ್ಕೊಂಡು ಮುಸುರೆ ತೊಳೆಯೋ ಪ್ರಾಬ್ಲಮ್ ಆಗುತ್ತೆ. ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಡಿಸೈಡ್ ಕೊಡ್ತಾರ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇದು ನಮ್ಮ ಮನೆ ಒಂಥರ ಅಕ್ಷಯ ಪಾತ್ರ ಇದ್ದಂಗೆ. ಎಷ್ಟು ತುಂಬಿದ್ರು ಮತ್ತೆ ಬರುತ್ತೆ, ಎಷ್ಟು ತುಂಬಿದ್ರು ಅಷ್ಟೇ ಬರುತ್ತೆ. ಖಾಲಿ ಆದಾದಂಗೆ ಬರುತ್ತೆ. ಇದು ಆಕ್ಚುಲಿ ಚೆನ್ನಾಗಿ. ನಾವು ಹೌಸ್ ವೈಫ್ ಒಂಥರ ಡಾಕ್ಟ್ರುಗಳಿದ್ದಂಗೆ. ಆ ಡಿಪಾರ್ಟ್ಮೆಂಟಿಗಾಗಲಿ ಈ ಡಿಪಾರ್ಟ್ಮೆಂಟ್ ಅಂತಾರೆ. ನಮ್ಮದು ಪಾತ್ರೆ ತೊಳೆಯೋ ಡಿಪಾರ್ಟ್ಮೆಂಟು, ಕಿಚನ್ ಡಿಪಾರ್ಟ್ಮೆಂಟು ನಮ್ಮದೇ, ಹಾಲು ಡಿಪಾರ್ಟ್ಮೆಂಟ್ ನಮ್ಮದು. ಅಂದರೆ ಡಾಕ್ಟ್ರುಗಳಿಗೂ ಹೆಡ್ ಇರ್ತಾರೆ, ಬಟ್ ನಮ್ಗೆ ಯಾರಿಲ್ಲ. ನಾವೇ ಹೆಡ್ಡು, ನಾವೇ ಡಾಕ್ಟ್ರು. ಸ್ಕೋಪ್ ಇದ್ದೀವಿ ಅಷ್ಟೇ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯುದ್ಧಕ್ಕೆ
ಏಯ್ ನೀನು ಅಂಗನವಾಡಿಗೆ ಹೋಗ್ಬೇಡ ಅಂತೀಯ ಅವನಿಗೆ ಕೊಳ್ಳಪಟ್ಟಿ ಒಬ್ಬ ಮಗ ಸ್ಕೂಲ್ಗೆ ಹೋದ, ಇನ್ನೊಬ್ಬ ಅಂಗನವಾಡಿಗೆ ಹೋದ. ಈಗ ನಿಜವಾಗ್ಲೂ ಸ್ವಲ್ಪ ದುಸಿರು ತಗೊಂಡು ಬಿಟ್ಟಂಗಾಗುತ್ತೆ. ಇನ್ಮೇಲೆ ಕೆಲಸ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಅವ್ರದ್ದು ಕೆಲಸ ಮುಗಿದ್ಬಿಟ್ರೆ ನಮ್ಮದು ಆಲ್ಮೋಸ್ಟ್ 90% ಕೆಲಸ ಡನ್ನು. ಅದಲ್ದೇ ಇವತ್ತು ಮತ್ತೆ ಆ ಪೌಡ್ರ್ ಪ್ಯಾಕಿಂಗ್ ಮುಗಿಸ್ಕೊಂಡು ಮತ್ತೆ ಈಗ ABCD ಮಿಲ್ಕ್ ಮಿಕ್ಸ್ನ ಮಾಡಬೇಕು. ಆರ್ಡ್ರ್ ಬಂದಿದ್ದಾವೆ. ಏನಪ್ಪ ಇನ್ನೊಂದು ಬೇಜಾರು ಅಂತ ಅಂದರೆ, ನನಗೆ ಆಲ್ಮೋಸ್ಟು ಏನು ಫೇಸ್ಬುಕ್ಕಿಂದನೇ ಆರ್ಡ್ರ್ಗಳು ಸಿಗ್ತಾ ಇದ್ದಾವೆ. ಯೂಟ್ಯೂಬಿಂದ ಒಂದು ಆರ್ಡ್ರೂ ಬಂದಿಲ್ಲ. ಯಾಕೆ ಏನು ಪೌಡ್ರ್ ಇಷ್ಟ ಆಗ್ತಾ ಇಲ್ವಾ? ಇಷ್ಟೆಲ್ಲ ಹೇಳಿದ್ರು ಇನ್ನೂ ಅನುಮಾನನ. ಏನೇ ಡೌಟ್ ಇದ್ರೂ ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ, ಬೇಕಾದ್ರೆ ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ. ಇನ್ನೂ ಇದು ಬೇಕಿತ್ತು ಅಂತ ಅಂದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಈ ಪೌಡ್ರಲ್ಲಿ. ಅಂದರೆ ತೊಗೊಂಡಿರೋರು ಮಾತ್ರ ರೀಪ್ಲೇಸ್ ಮಾಡ್ಕೊಳ್ತಾ ಇದ್ದಾರೆ, ಆರ್ಡ್ರನ್ನೆಲ್ಲ ತೊಗೊಳ್ತಾ ಇದ್ದಾರೆ. ನಿಮಗೇನಾಗ್ತಾ ಇದೆ ಅಂದರೆ ಏನು ಇನ್ನೂ ನಮ್ಮ ಮೇಲೆ ಟ್ರಸ್ಟ್ ಬರ್ತಾ ಇಲ್ವಾ ಏನು? ಅದಲ್ಲದೆ ನಾವು COD ಕ್ಯಾಶ್ ಆನ್ ಡೆಲಿವರಿ ಮಾಡ್ತಾಯಿದ್ವಿ. ಕ್ಯಾಶ್ ಆನ್ ಡೆಲಿವರಿ ನೀವು ಪ್ರಾಡಕ್ಟ್ನ ನಿಮ್ಮ ಕೈ ಮೇಲೆ ತೊಗೊಂಡಾದಮೇಲೆ ನೀವು ನಮಗೆ ಕ್ಯಾಶನ್ನ ಪೇ ಮಾಡ್ಬೋದು. ಏನಾಗಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಈವನ್ ಕಮೆಂಟ್ ಸಮೇತನೂ ಮಾಡ್ತಾಯಿಲ್ಲ. ನೋಡಿ, ಅಂದರೆ ನಾನು ಆಲ್ರೆಡಿ ನನಗೆ ಈ ಕೆಲಸನೂ ಇದೆ, ಅದರಿಂದ ಕೆಲಸ ಸಿಗ್ತಾ ಇದೆ. ಫೇಸ್ಬುಕ್ಕಿಂದ ಮತ್ತು ವಾಟ್ಸಪ್ಪಿಂದ ಮತ್ತು ಇನ್ಸ್ಟಾಗ್ರಾಮಿಂದ ನನಗೆ ಆರ್ಡ್ರ್ಗಳು ಸಿಗ್ತಾ ಇದ್ದಾವೆ. ಬಟ್ ಯೂಟ್ಯೂಬಿಂದ ಏನಾಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಏನೇ ಇದ್ರೂ ಕಮೆಂಟ್ ಮಾಡಿ. ನನ್ನ ನಂಬರ್ ಬೇಕಂದರೆ ನಾನು ನಂಬರ್ ಬೇಕಾದರೂ ಕೊಡ್ತೀನಿ. ನೀವು ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ವಿಷಯ ನಿಮ್ಮ ಹತ್ರ ಹಂಚ್ಕೋಬೇಕು. ಏನಂತಂದರೆ ಸುಜಿಸ್ ಲೈಫ್ ಸ್ಟೈಲ್ ಲಾಗ್ ಇದೆಯಲ್ಲ ಮೇಡಮ್, ಮೊನ್ನೆ ಯಾವುದೋ ಒಂದು ವೀಡಿಯೋ, ನಾನಂತೂ ಅವ್ರ ಅಂದರೆ ಯಾವಾಗಲಿಂದನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರಂದರೆ ತುಂಬ ಫೇವ್ರೇಟ್ ನನಗೆ. ಯೂಟ್ಯೂಬು ರೆಸಿಪಿ ಏನಾದರೂ ಒಂದು ಅಡುಗೆ ಮಾಡಬೇಕು ಅಂದರೆ ಅವ್ರದ್ದು ನೋಡಿಕೊಂಡು ನಾನು ಫಾಲೋ ಮಾಡ್ತಾಯಿದ್ದೆ ಯೂಟ್ಯೂಬ್ ಚಾನಲ್ನ. ಈವನ್ ಸಬ್ಸ್ಕ್ರೈಬರು ಹೌದು, ನಾನು ಒನ್ ಆಫ್ ದ ಫೇವ್ರೆಟ್ ಸಬ್ಸ್ಕ್ರೈಬರ್ ಅಂದರು ನನ್ನ ವಿಚಾರಕ್ಕೆ. ಹೌದು, ಅವರಂದ್ರೆ ನನಗೆ ತುಂಬ ಇಷ್ಟ. ಅವರು ಇರೋ ರೀತಿ ಆಗಲಿ, ಅವರು ಏನೋ ಅವ್ರ ಲೀಡ್ ಮಾಡ್ತಾ ಇರೋ ರೀತಿ ಆಗಲಿ, ಅವ್ರು ಅಳವಡಿಸ್ಕೊಂಡಿರೋ ರೀತಿ ಆಗಲಿ ತುಂಬ ಇಷ್ಟ. ಹಾಗೆ ಒಂದು ಸತಿ ಹಿಂಗೆ ಚೆಕ್ ಮಾಡ್ತಾಯಿದ್ದೆ, ನಮ್ಮದೇ ನಾವೇನು ಈಗ ಮಾಡ್ತಾಯಿದ್ದೀವಲ್ಲ ABCD ಮಿಲ್ಕ್ ಮಿಕ್ಸ್, ಅದನ್ನು ಅವರು ಮಾಡೋಕ್ಕೋಗಿ ಏನೋ ಫೇಲ್ಯೂರ್, ಏನೋ ಬೆಲ್ಲ ಏನೋ ಜಾಸ್ತಿ ಏನೋ ಗೊತ್ತಿಲ್ಲ ಏನಾಗಿದೆ ಅಂತೇಳಿ ನಾನು ಇದನ್ನು ಮಾಡೋಕ್ಕೆ ನೋಡಲಿಲ್ಲ ಸರಿಯಾಗಿ. ಆ ಪ್ರಾಡಕ್ಟ್ ಮಾಡೋಕ್ಕೋಗಿ ಅವ್ರದ್ದು ಫೇಲ್ ಆಗಿದೆ. ಅವ್ರಿಗೂ ಹೇಳಿದ್ರಂತೆ ಡಾಕ್ಟ್ರು, ಈ ಥರ ಆಪಲ್ ತೊಗೋಬೇಕು ಡೈಲಿ, ಕ್ಯಾರೆಟು ಆ ಥರ. ಅವರು ಜಾಗರಿ ಯೂಸ್ ಮಾಡಿ, ಡ್ರೈ ಫ್ರೂಟ್ಸ್ ಯೂಸ್ ಮಾಡಿದ್ದಾರೆ. ಬಟ್ ಅವ್ರಿಗೆ ಬಂದಿಲ್ವಂತೆ ಅದು. ಅದೇನೇ ನಾವು ಮಾಡ್ತಾ ಇರೋದು. ನಾವೇನೇನು ಅದಕ್ಕೆ ಎಕ್ಸ್ಟ್ರಾ ಫ್ಲೇವರ್ಸ್ ಆಗಲಿ, ಕಲರ್ಸ್ ಆಗಲಿ ಯಾವುದನ್ನೇ ಆದರೂ ಆ್ಯಡ್ ಮಾಡ್ತಾಯಿಲ್ಲ. ಬಟ್ ಯಾಕೆ ಯೂಟ್ಯೂಬಿಂದ ಏನು ರೆಸ್ಪಾನ್ಸ್ ಬರ್ತಾಯಿಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ಏನೇ ಇದ್ರೂ ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ. ಪ್ಲೀಸ್ ನಿಮ್ದು ಏನೇ ಒಪಿನಿಯನ್ ಆಗಲಿ, ಸಜೆಷನ್ ಆಗಲಿ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಪ್ಲೀಸ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಏನು ಅಂತ COD ಅವೈಲಬಲ್ ಇದೆ. ಮಿಕ್ಸ್ ಅಂತ ಮಾಡ್ತಾಯಿದ್ದೀವಿ. ಇದರಲ್ಲಿ ನಾವು ಆ್ಯಪಲ್ಲು, ಬೀಟ್ರೂಟು, ಕ್ಯಾರೆಟು, ಡ್ರೈ ಫ್ರೂಟ್ಸು ಮತ್ತು ಜಾಗರಿ, ಫ್ಲೇವರಿಗೋಸ್ಕರ ಏಲಕ್ಕಿನ ಯೂಸ್ ಮಾಡ್ತಾಯಿದ್ದೀವಿ. ಇದು ಯಾವ ಹಾರ್ಲಿಕ್ಸು, ಬೂಸ್ಟ್ ಅಂದರೆ ಈ ಮಾರ್ಕೆಟಲ್ಲಿ ಇತ್ತೀಚೆಗೆ ಸಿಗೋವಂಥ ಅವೈಲೇಬಲ್ ಆಗಿರೋಂಥ ಪ್ರಾಡಕ್ಟ್ಗಳಿಗೆ ಯಾವುದಕ್ಕೂ ಕಮ್ಮಿ ಇಲ್ಲ. ಅದರಲ್ಲಿ ಹಿಡನ್ ಶುಗರ್ಸ್ ಯೂಸ್ ಮಾಡಿರ್ತಾರೆ. ಆದರೆ ನಮ್ಮದ್ರಲ್ಲಿ ಜಾಗರಿ ಯೂಸ್ ಮಾಡಿರೋದೇ ಪ್ಲಸ್ ಪಾಯಿಂಟು. ಇದು ನಮ್ಮದು ಬಂದುಬಿಟ್ಟು 4th ಬ್ಯಾಚಿಂದಿದು ನಾವು ಪ್ರಾಡಕ್ಟ್ ಮಾಡ್ತಾ ಇರೋದು. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ, ಎನ್ಹಾನ್ಸ್ಡ್ ಟೇಸ್ಟಿಂಗ್ ಇದೆ. ತುಂಬ ಡ್ರೈ ಫ್ರೂಟ್ಸ್ನ ನಾವು ಅಂದರೆ ಮೇನಾಗಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿರೋದ್ರಿಂದ, ಮತ್ತು ಮೇನ್ ನಮ್ಮಲ್ಲಿ ಜಾಸ್ತಿ ಓಡ್ತಿರೋದಂದರೆ ನಾವು ಜಾಗರಿ ಯೂಸ್ ಮಾಡಿದ್ವಿ. ಆ ಜಾಗರಿನೂ ಸಮೇತನು ಸರ್ಕಾರದಿಂದ ಮಾನ್ಯತೆ ಪಡೆದಿರೋ ಕಂಪ್ನಿಯಿಂದ ನಾವು ತೊಗೊಳ್ತಿದ್ದೀವಿ. ಬೇಕಾದರೆ ನಾವು ಅದಕ್ಕೆ ನಿಮಗೆ ಪ್ರೂಫ್ ಬೇಕಂದ್ರೆ ನಾವು ಕೊಡ್ತೀವಿ. ಯಾವುದೇ ರೀತಿ ಫ್ಲೇವರ್ಸ್ ಆಗಲಿ, ಆ್ಯಡೆಡ್ ಶುಗರ್ಸ್ ಆಗಲಿ, ಆ್ಯಡೆಡ್ ಕಲರ್ ಆಗಲಿ ಯಾವುದನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ಆಲ್ರೆಡಿ ಟೆಸ್ಟಿಂಗ್ ಆಗಿದೆ, FSI ಸಿಕ್ಕಿದೆ, ನಮಗೆ FSI ರಿಜಿಸ್ಟ್ರೇಷನ್ನು ಆಗಿದೆ. ನಿಮಗೆ ಈ ಪ್ರಾಡಕ್ಟ್ಸ್ ಇಷ್ಟ ಆದರೆ ದಯವಿಟ್ಟು ನಾನು ಡಿಸ್ಪ್ಲೇಗೆ ನಂಬರ್ ಹಾಕ್ತೀನಿ, ನಿಮಗೆ ಡಿಸ್ಪ್ಲೇ ಆಗುತ್ತೆ ನಂಬರು. ಅದಕ್ಕೆ ವಾಟ್ಸಪ್ ಮಾಡಿ. ನಿಮ್ದು ಏನೇ ಕ್ವಶನ್ ಇದ್ರೂ ನಾನು ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ನಿಮ್ಮ ಅಡ್ರೆಸ್ನ ಸೆಂಡ್ ಮಾಡಿರಿ. ಮೇನ್ ಪಾಯಿಂಟ್ ಏನಂದರೆ ನಮ್ಮಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇದೆ. ನಾವು ಫಸ್ಟಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಯಾರನ್ನು ನಮ್ಮ ನಂಬರ್ ತುಂಬಾ ಅಷ್ಟೇನು ಈಸಿಯಾಗಿ ಟಾಸ್ಕ್ ಅಲ್ಲ. ಹಂಗಾಗಿ ನಾವು ಫಸ್ಟಿಗೆ
COD ಕೊಡ್ತಾ ಇದ್ದೀವಿ, ಅಂದರೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾ ಇದ್ವಿ. ಅವೈಲಬಲ್ ಇದೆ. ನಿಮಗೆ ಯಾರಿಗಾದರೂ ಬೇಕಾದಲ್ಲಿ ದಯವಿಟ್ಟು ಈ ನಂಬರಿಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಂದು 4ನೇ ಬ್ಯಾಚಿಂದು ಪೌಡ್ರ್ ರೆಡಿ ಆಗೈತೆ. ಐ ಥಿಂಕ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಇದ್ರ ಬಗ್ಗೆ ಆನ್ಸರ್ ಇದ್ದರೂ ವಾಟ್ಸಪ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.